ತುಂಗಭದ್ರಾ ಡ್ಯಾಂನ 5 ಗೇಟ್ ಡೇಂಜರ್ 70 ವರ್ಷದ ಹಳೆಯ ಗೇಟ್ ಬದಲಾವಣೆ ಯಾವಾಗ ಎನ್ನುವಂತ ಪ್ರಶ್ನೆ. ಈಗ ಗೇಟ್ ಬದಲಾಯಿಸಲು ವರದಿ ನೀಡಿರುವಂತಹ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಅವರು ವರದಿ ನೀಡಿ ತಿಂಗಳುಗಳೇ ಆಯಿತು, ಆದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ಹಾಗಾದರೆ ಗೇಟ್ ಬದಲಾವಣೆಗೆ 2 ಕೋಟಿ ವೆಚ್ಚದ ಟೆಂಡರ್ ಕೊಡಲಾಗಿದೆ ಅಂತ ತುಂಗಭದ್ರಾ ನದಿ ಪಾತ್ರದ ಅನ್ನದಾತರಲ್ಲಿ ಈಗ ಆತಂಕ ಶುರುವಾಗಿದೆ. ನೋಡಿ, 5ನೇ ಗೇಟ್ 19ನೆಯ ಕ್ರಸ್ಟ್ ಗೇಟ್ ಕಿತ್ತು ಹೋದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಸಂಪೂರ್ಣವಾಗಿ ಇರತಕ್ಕಂತಹ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ತಜ್ಞರ ತಂಡ ವರದಿಯನ್ನ ಕೊಟ್ಟಿದೆ. ತಜ್ಞರ ತಂಡ ವರದಿಯನ್ನ ಕೊಟ್ಟರು ಕೂಡ ಈಗಾಗಲೇ ಯಾವುದೇ ರೀತಿಯ ಕ್ರಸ್ಟ್ ಗೇಟ್ ನ ಬದಲಾವಣೆ ನಿರ್ಮಾಣ ಕಾರ್ಯ ಯಾವುದೇ ಕಾರ್ಯ ಕೂಡ ಆರಂಭ ಆಗದೆ ಇರತಕ್ಕಂಥದ್ದು ದುರಂತ. ಈಗಾಗಲೇ ಮುಂಗಾರು ಪೂರ್ವ ಮಳೆ ಸಂಪೂರ್ಣವಾಗಿ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 7-8 ಟಿಎಂಸಿಯಷ್ಟು ನೀರು ಮಾತ್ರ ಇರತಕ್ಕಂಥದ್ದು. ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯ ಖಾಲಿ ಆಗ್ತಕ್ಕಂಥ ಹಂತಕ್ಕೆ ಬಂದಿದೆ. ಆದರೂ ಕೂಡ ಕ್ರಸ್ಟ್ ಗೇಟ್ ನ ಬದಲಾವಣೆಯ ಕಾರ್ಯ ಇದುವರೆಗೂ ಕೂಡ ಚಾಲನೆ ಆಗದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳಬಹುದು. ಯಾವಾಗ 19ನೆಯ ಕ್ರಸ್ಟ್ ಗೇಟ್ ಕಿತ್ತೋಯ್ತೋ, ಆ ಕಿತ್ತೋದ ಬಳಿಕ ಏನೋ ಹಲವು ಟಿಎಂಸಿ ನೀರು, 100 ಟಿಎಂಸಿ ನೀರು ಸಮುದ್ರದ ಪಾಲಾಯಿತು. ಸಮುದ್ರದ ಪಾಲಾದ ಬಳಿಕ ಮತ್ತೆ 4 ಬಾರಿ ತುಂಬಿದ್ರು ಕೂಡ ಈ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ನೀರನ್ನು ನಿಲ್ಲಿಸಿ 19ನೇ ಕ್ರಸ್ಟ್ ಗೇಟ್ ಅನ್ನು ಈಗಾಗಲೇ ತಾತ್ಕಾಲಿಕವಾಗಿ ಕೂಡಿಸಲಾಗಿದೆ. ಅದರಂತೆ ಕಳೆದ 70 ವರ್ಷದ ಹಿಂದೆ ಏನು ಜಲಾಶಯ ನಿರ್ಮಾಣ ಆಗಿತ್ತು, ನಿರ್ಮಾಣದ ಸಮಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಈ ಕ್ರಸ್ಟ್ ಗೇಟ್ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ವರದಿಯನ್ನ ಕೊಟ್ಟಿದೆ. ಆದ್ರೆ ರಾಜ್ಯ ಸರ್ಕಾರ ಮತ್ತು ತುಂಗಭದ್ರಾ ಬೋರ್ಡ್ ಈ ಒಂದು ಕ್ರಸ್ಟ್ ಗೇಟ್ಗಳ ಬದಲಾವಣೆ ಕಾರ್ಯ ಇನ್ನೂ ಚಾಲನೆ ನೀಡದೇ ಇರತಕ್ಕಂಥದ್ದು ದುರಂತ. ಈಗಾಗಲೇ ಮಳೆಗಾಲ ಆರಂಭ ಆಗ್ತಾ ಇದೆ. ಮತ್ತಷ್ಟೇ ಇನ್ನೇನು ಈ ಒಂದು ಬೇಸಿಗೆಯಲ್ಲಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಲಾಗ್ತದೆ ಅಂತಕ್ಕಂಥ ಆಶಾಭಾವನೆ ಏನಿತ್ತು, ಆ ಆಶಾಭಾವನೆ ಎಲ್ಲೋ ಒಂದ್ ಕಡೆ ಕಮರ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನೇನು ಬಿರುಸಿನ ಮಳೆ ಈ ಬಾರಿ ಆಯ್ತು ಅನ್ನೋದಾದ್ರೆ ಬಹುಬೇಗ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಬರ್ತದೆ, ಅತಿ ಹೆಚ್ಚು ನೀರು ಕೂಡ ಸಂಗ್ರಹ ಆಗ್ತದೆ. ರೈತರು ಏನು ಮೊದಲನೇ ಬೆಳೆ ಮತ್ತು 2ನೇ ಬೆಳೆಯನ್ನ ಬೆಳಿಲಿಕ್ಕೆ ನೀರನ್ನ ಯಾವ ಪ್ರಮಾಣದಲ್ಲಿ ಶೇಖರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಏನು ಯೋಚನೆಯನ್ನ ಮಾಡಲಾಗ್ತದೆ, ಅದರ ಒಳಗಡೆನೆ ಈ ಒಂದು ಕ್ರಸ್ಟ್ ಗೇಟ್ಗಳನ್ನ ಬದಲಾವಣೆ ಮಾಡಬೇಕಿತ್ತು. ಆದ್ರೆ ನಿಜಕ್ಕೂ ಕೂಡ ಈ ಒಂದು ಕ್ರಸ್ಟ್ ಗೇಟ್ ಅನ್ನ ಬದಲಾವಣೆ ಮಾಡದೇ ಇರತಕ್ಕಂಥದ್ದು ಈ ಸಲವಾದ್ರೂ ಕೂಡ ಬದಲಾವಣೆ ಮಾಡ್ತಾರಾ ಇಲ್ಲ ಅಂತಕ್ಕಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ತುಂಗಭದ್ರಾ ಡ್ಯಾಂನ 5 ಗೇಟ್ ಡೇಂಜರ್ 70 ವರ್ಷದ ಹಳೆಯ ಗೇಟ್ ಬದಲಾವಣೆ ಯಾವಾಗ ಎನ್ನುವಂತ ಪ್ರಶ್ನೆ. ಈಗ ಗೇಟ್ ಬದಲಾಯಿಸಲು ವರದಿ ನೀಡಿರುವಂತಹ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಅವರು ವರದಿ ನೀಡಿ ತಿಂಗಳುಗಳೇ ಆಯಿತು, ಆದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ಹಾಗಾದರೆ ಗೇಟ್ ಬದಲಾವಣೆಗೆ 2 ಕೋಟಿ ವೆಚ್ಚದ ಟೆಂಡರ್ ಕೊಡಲಾಗಿದೆ ಅಂತ ತುಂಗಭದ್ರಾ ನದಿ ಪಾತ್ರದ ಅನ್ನದಾತರಲ್ಲಿ ಈಗ ಆತಂಕ ಶುರುವಾಗಿದೆ. ನೋಡಿ, 5ನೇ ಗೇಟ್ 19ನೆಯ ಕ್ರಸ್ಟ್ ಗೇಟ್ ಕಿತ್ತು ಹೋದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಸಂಪೂರ್ಣವಾಗಿ ಇರತಕ್ಕಂತಹ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ತಜ್ಞರ ತಂಡ ವರದಿಯನ್ನ ಕೊಟ್ಟಿದೆ. ತಜ್ಞರ ತಂಡ ವರದಿಯನ್ನ ಕೊಟ್ಟರು ಕೂಡ ಈಗಾಗಲೇ ಯಾವುದೇ ರೀತಿಯ ಕ್ರಸ್ಟ್ ಗೇಟ್ ನ ಬದಲಾವಣೆ ನಿರ್ಮಾಣ ಕಾರ್ಯ ಯಾವುದೇ ಕಾರ್ಯ ಕೂಡ ಆರಂಭ ಆಗದೆ ಇರತಕ್ಕಂಥದ್ದು ದುರಂತ. ಈಗಾಗಲೇ ಮುಂಗಾರು ಪೂರ್ವ ಮಳೆ ಸಂಪೂರ್ಣವಾಗಿ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 7-8 ಟಿಎಂಸಿಯಷ್ಟು ನೀರು ಮಾತ್ರ ಇರತಕ್ಕಂಥದ್ದು. ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯ ಖಾಲಿ ಆಗ್ತಕ್ಕಂಥ ಹಂತಕ್ಕೆ ಬಂದಿದೆ. ಆದರೂ ಕೂಡ ಕ್ರಸ್ಟ್ ಗೇಟ್ ನ ಬದಲಾವಣೆಯ ಕಾರ್ಯ ಇದುವರೆಗೂ ಕೂಡ ಚಾಲನೆ ಆಗದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳಬಹುದು. ಯಾವಾಗ 19ನೆಯ ಕ್ರಸ್ಟ್ ಗೇಟ್ ಕಿತ್ತೋಯ್ತೋ, ಆ ಕಿತ್ತೋದ ಬಳಿಕ ಏನೋ ಹಲವು ಟಿಎಂಸಿ ನೀರು, 100 ಟಿಎಂಸಿ ನೀರು ಸಮುದ್ರದ ಪಾಲಾಯಿತು. ಸಮುದ್ರದ ಪಾಲಾದ ಬಳಿಕ ಮತ್ತೆ 4 ಬಾರಿ ತುಂಬಿದ್ರು ಕೂಡ ಈ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ನೀರನ್ನು ನಿಲ್ಲಿಸಿ 19ನೇ ಕ್ರಸ್ಟ್ ಗೇಟ್ ಅನ್ನು ಈಗಾಗಲೇ ತಾತ್ಕಾಲಿಕವಾಗಿ ಕೂಡಿಸಲಾಗಿದೆ. ಅದರಂತೆ ಕಳೆದ 70 ವರ್ಷದ ಹಿಂದೆ ಏನು ಜಲಾಶಯ ನಿರ್ಮಾಣ ಆಗಿತ್ತು, ನಿರ್ಮಾಣದ ಸಮಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಈ ಕ್ರಸ್ಟ್ ಗೇಟ್ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ವರದಿಯನ್ನ ಕೊಟ್ಟಿದೆ. ಆದ್ರೆ ರಾಜ್ಯ ಸರ್ಕಾರ ಮತ್ತು ತುಂಗಭದ್ರಾ ಬೋರ್ಡ್ ಈ ಒಂದು ಕ್ರಸ್ಟ್ ಗೇಟ್ಗಳ ಬದಲಾವಣೆ ಕಾರ್ಯ ಇನ್ನೂ ಚಾಲನೆ ನೀಡದೇ ಇರತಕ್ಕಂಥದ್ದು ದುರಂತ. ಈಗಾಗಲೇ ಮಳೆಗಾಲ ಆರಂಭ ಆಗ್ತಾ ಇದೆ. ಮತ್ತಷ್ಟೇ
ಇನ್ನೇನು ಈ ಒಂದು ಬೇಸಿಗೆಯಲ್ಲಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಗಳನ್ನ ಬದಲಾವಣೆ ಮಾಡಲಾಗ್ತದೆ ಅಂತಕ್ಕಂಥ ಆಶಾಭಾವನೆ ಏನಿತ್ತು, ಆ ಆಶಾಭಾವನೆ ಎಲ್ಲೋ ಒಂದ್ ಕಡೆ ಕಮರ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನೇನು ಬಿರುಸಿನ ಮಳೆ ಈ ಬಾರಿ ಆಯ್ತು ಅನ್ನೋದಾದ್ರೆ ಬಹುಬೇಗ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಬರ್ತದೆ, ಅತಿ ಹೆಚ್ಚು ನೀರು ಕೂಡ ಸಂಗ್ರಹ ಆಗ್ತದೆ. ರೈತರು ಏನು ಮೊದಲನೇ ಬೆಳೆ ಮತ್ತು ಎರಡನೇ ಬೆಳೆಯನ್ನ ಬೆಳಿಲಿಕ್ಕೆ ಆ ನೀರನ್ನ ಯಾವ ಪ್ರಮಾಣದಲ್ಲಿ ಶೇಖರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಏನು ಯೋಚನೆಯನ್ನ ಮಾಡಲಾಗ್ತದೆ, ಅದರ ಒಳಗಡೆನೆ ಈ ಒಂದು ಕ್ರಸ್ಟ್ ಗೇಟ್ ಗಳನ್ನ ಬದಲಾವಣೆ ಮಾಡಬೇಕಿತ್ತು. ಆದ್ರೆ ನಿಜಕ್ಕೂ ಕೂಡ ಈ ಒಂದು ಕ್ರಸ್ಟ್ ಗೇಟ್ ಅನ್ನ ಬದಲಾವಣೆ ಮಾಡದೇ ಇರತಕ್ಕಂಥದ್ದು ಈ ಸಲವಾದ್ರೂ ಕೂಡ ಬದಲಾವಣೆ ಮಾಡ್ತಾರಾ ಇಲ್ಲ ಅಂತಕ್ಕಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ತುಂಗಭದ್ರಾ ಡ್ಯಾಂನ 5 ಗೇಟ್ ಡೇಂಜರ್ 70 ವರ್ಷದ ಹಳೆಯ ಗೇಟ್ ಬದಲಾವಣೆ ಯಾವಾಗ ಎನ್ನುವಂತ ಪ್ರಶ್ನೆ. ಈಗ ಗೇಟ್ ಬದಲಾಯಿಸಲು ವರದಿ ನೀಡಿರುವಂತಹ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಅವರು ವರದಿ ನೀಡಿ ತಿಂಗಳುಗಳೇ ಆಯಿತು, ಆದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ಹಾಗಾದರೆ ಗೇಟ್ ಬದಲಾವಣೆಗೆ 2 ಕೋಟಿ ವೆಚ್ಚದ ಟೆಂಡರ್ ಕೊಡಲಾಗಿದೆ ಅಂತ ತುಂಗಭದ್ರಾ ನದಿ ಪಾತ್ರದ ಅನ್ನದಾತರಲ್ಲಿ ಈಗ ಆತಂಕ ಶುರುವಾಗಿದೆ. ನೋಡಿ, 5ನೇ ಗೇಟ್ 19ನೆಯ ಕ್ರಸ್ಟ್ ಗೇಟ್ ಕಿತ್ತು ಹೋದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಸಂಪೂರ್ಣವಾಗಿ ಇರತಕ್ಕಂತಹ ಎಲ್ಲಾ ಕ್ರಸ್ಟ್ ಗೇಟ್ ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ತಜ್ಞರ ತಂಡ ವರದಿಯನ್ನ ಕೊಟ್ಟಿದೆ. ತಜ್ಞರ ತಂಡ ವರದಿಯನ್ನ ಕೊಟ್ಟರು ಕೂಡ ಈಗಾಗಲೇ ಯಾವುದೇ ರೀತಿಯ ಕ್ರಸ್ಟ್ ಗೇಟ್ ನ ಬದಲಾವಣೆ ನಿರ್ಮಾಣ ಕಾರ್ಯ ಯಾವುದೇ ಕಾರ್ಯ ಕೂಡ ಆರಂಭ ಆಗದೆ ಇರತಕ್ಕಂಥದ್ದು ದುರಂತ. ಈಗಾಗಲೇ ಮುಂಗಾರು ಪೂರ್ವ ಮಳೆ ಸಂಪೂರ್ಣವಾಗಿ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 7-8 ಟಿಎಂಸಿ ಅಷ್ಟು ನೀರು ಮಾತ್ರ ಇರತಕ್ಕಂಥದ್ದು. ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯ ಖಾಲಿ ಆಗ್ತಕ್ಕಂಥ ಹಂತಕ್ಕೆ ಬಂದಿದೆ. ಆದ್ರೂ ಕೂಡ ಕ್ರಸ್ಟ್ ಗೇಟ್ ನ ಬದಲಾವಣೆಯ ಕಾರ್ಯ ಇದುವರೆಗೂ ಕೂಡ ಚಾಲನೆ ಆಗದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳಬಹುದು. ಯಾವಾಗ 19ನೆಯ ಕ್ರಸ್ಟ್ ಗೇಟ್ ಕಿತ್ತೋಯ್ತು, ಆ ಕಿತ್ತೋದ ಬಳಿಕ ಏನೋ ಹಲವು ಟಿಎಂಸಿ ನೀರು, 100 ಟಿಎಂಸಿ ನೀರು ಸಮುದ್ರದ ಪಾಲಾಯಿತು. ಸಮುದ್ರದ ಪಾಲಾದ ಬಳಿಕ ಮತ್ತೆ 4 ಬಾರಿ ತುಂಬಿದ್ರು ಕೂಡ ಈ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ನೀರನ್ನು ನಿಲ್ಲಿಸಿ 19ನೇ ಕ್ರಸ್ಟ್ ಗೇಟ್ ಅನ್ನು ಈಗಾಗಲೇ ತಾತ್ಕಾಲಿಕವಾಗಿ ಕೂಡಿಸಲಾಗಿದೆ. ಅದರಂತೆ ಕಳೆದ 70 ವರ್ಷದ ಹಿಂದೆ ಏನು ಜಲಾಶಯ ನಿರ್ಮಾಣ ಆಗಿತ್ತು, ನಿರ್ಮಾಣದ ಸಮಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಈ ಕ್ರಸ್ಟ್ ಗೇಟ್ ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ವರದಿಯನ್ನ ಕೊಟ್ಟಿದೆ. ಆದ್ರೆ ರಾಜ್ಯ ಸರ್ಕಾರ ಮತ್ತು ತುಂಗಭದ್ರಾ ಬೋರ್ಡ್ ಈ ಒಂದು ಕ್ರಸ್ಟ್ ಗೇಟ್ ಗಳ ಬದಲಾವಣೆ ಕಾರ್ಯ ಇನ್ನೂ ಚಾಲನೆ ನೀಡದೇ ಇರತಕ್ಕಂಥದ್ದು ದುರಂತ. ಈಗಾಗಲೇ ಮಳೆಗಾಲ ಆರಂಭ ಆಗ್ತಾ ಇದೆ. ಮತ್ತಷ್ಟೇ ಇನ್ನೇನು ಈ ಒಂದು ಬೇಸಿಗೆಯಲ್ಲಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಗಳನ್ನ ಬದಲಾವಣೆ ಮಾಡಲಾಗ್ತದೆ ಅಂತಕ್ಕಂಥ ಆಶಾಭಾವನೆ ಏನಿತ್ತು, ಆ ಆಶಾಭಾವನೆ ಎಲ್ಲೋ ಒಂದ್ ಕಡೆ ಕಮರ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನೇನು ಬಿರುಸಿನ ಮಳೆ ಈ ಬಾರಿ ಆಯ್ತು ಅನ್ನೋದಾದ್ರೆ ಬಹುಬೇಗ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಬರ್ತದೆ, ಅತಿ ಹೆಚ್ಚು ನೀರು ಕೂಡ ಸಂಗ್ರಹ ಆಗ್ತದೆ. ರೈತರು ಏನು ಮೊದಲನೇ ಬೆಳೆ ಮತ್ತು ಎರಡನೇ ಬೆಳೆಯನ್ನ ಬೆಳಿಲಿಕ್ಕೆ ಆ ನೀರನ್ನ ಯಾವ ಪ್ರಮಾಣದಲ್ಲಿ ಶೇಖರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಏನು ಯೋಚನೆಯನ್ನ ಮಾಡಲಾಗ್ತದೆ, ಅದರ ಒಳಗಡೆನೆ ಈ ಒಂದು ಕ್ರಸ್ಟ್ ಗೇಟ್ ಗಳನ್ನ ಬದಲಾವಣೆ ಮಾಡಬೇಕಿತ್ತು.